ಆತ್ಮೀಯರೇ ನಮಸ್ಕಾರ. ನಾ ಯೂಟ್ಯೂಬ್ ಜರ್ನಿಯಿಂದ ಹಿಂದೆ ಸರಿಬೇಕಂತೇಳಿ ವಿಚಾರ ಮಾಡಿತ್ತು. ಯಾಕಂದ್ರೆ ನಿಗದಿತ ಸಮಯದೊಳಗೆ ಯೂಟ್ಯೂಬ್ಗಳನ್ನ ಅಪ್ಲೋಡ್ ಮಾಡಕ್ಕೆ ನನ್ನ ಕೈಲಿ ಆಗತ್ತಿಲ್ಲ. ಹಲವಾರು ಅನಾನುಕೂಲತೆಗಳು ಬರತ್ತೆ. ಜುಲೈ 31ಕ್ಕೆ ನಾನು ನಿವೃತ್ತನಾಗಿ ಸೇವೆಯಿಂದ ನಿವೃತ್ತ ಆದ ಕೂಡಲೇ ಇನ್ನೇನ ಭಾಳ ಚಲೋ ಆಯ್ತು. ಯೂಟ್ಯೂಬ್ದಾಗ ಪ್ರತಿ ಸಮಯಕ್ಕೆ ಸರಿಯಾಗಿ ವಿಡಿಯೋಗಳನ್ನು ಹಾಕ್ಬೋದು ಅಂತ ಹೇಳಿ ಇಟ್ಕೊಂಡಿದ್ದೆ. ಹಂಗಾಗ್ಲಿಲ್ಲ. ಅನೇಕ ಅನಾನುಕೂಲತೆಗಳು ಬಂದು ನನ್ನ ಆವರಿಸ್ಕೊಂಡ್ರು. ಹಿಂಗಾಗಿ ಇನ್ನ ಯೂಟ್ಯೂಬ್ ಬಿಟ್ಟು ಬಿಡ್ಬೇಕಂತ ಹೇಳಿ ಮಾಡಿದ್ವಿ. ಅಷ್ಟಕ್ಕೂ ಯಾವಾಗಾದ್ರೂ ಬಂದ್ರು ನಾವು ನೋಡ್ತೀವೋ ಅಂತ ಹೇಳಿ ನೀವು ಏನಾದ್ರು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿದ್ರೆ ಈ ಬಗ್ಗೆ ಮತ್ತಷ್ಟು ರೆಗ್ಯುಲರ್ ಪ್ರಯತ್ನ ಮಾಡ್ತೀನಿ. ಆದ್ರೆ ನನ್ನ ಕೈಲಿ ಆಗುವಂತಾಗೈತಿ. ಅದಕ್ಕೆ ಈ ಒಂದು ಸೂಚನೆ ಹೇಳ್ಕೊತಾನ ಇವತ್ತಿನ ಒಂದು ಹಾಸ್ಯ ಘಟನೆಯನ್ನ ನಿಮ್ಮ ಮುಂದೆ ಹೇಳಕ್ ಇಷ್ಟ. ಪಾಟೀಲ್ ಪುಟ್ಟಪ್ಪ ಅವ್ರ ಹೆಸರು ಕೇಳಿದ್ರು. ಪಾಟೀಲ್ ಪುಟ್ಟಪ್ಪ ಪತ್ರಕರ್ತರು, ಪ್ರಪಂಚ ವಿಶ್ವವಾಣಿ ಸಂಪಾದಕರು. ಅವ್ರನ್ನ ನಾವು ರಮಕವಿಗೆ ಕರೆಸಿದ್ವಿ. ರಮಕವಿ ಒಳಗ ಸವಿ ನೆನಪಿನ ಸಾಹಿತ್ಯೋತ್ಸವ ಅಂತೇಳಿ ಕಾರ್ಯಕ್ರಮ ಮಾಡಿದ್ವಿ. 1944 ಇಲ್ಲಿ ರಮಕವಿ ಒಳಗೆ 28ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಸಿ ಬಸವನಾಳ್ ಅವರ ಅಧ್ಯಕ್ಷತೆಯಲ್ಲಿ ಆ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಆ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಒಂದು ಸವಿ ನೆನಪಿನ ಸಮ್ಮೇಳನ ಅಂತ ಹೇಳಿ ನಾವು ಮಾಡಿದೆವು. ಆಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಾಶಿ ಮರಳಯ್ಯನವರು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ಸಾಶಿ ಮರಳಯ್ಯನವರನ್ನ ಪಾಟೀಲ್ ಪುಟ್ಟಪ್ಪನವರನ್ನ ಕರೆದು ನಾವು ಇಲ್ಲೇ ಒಂದು ಸವಿ ನೆನಪಿನ ಸಾಹಿತ್ಯೋತ್ಸವ ಅಂತೇಳಿ ಕಾರ್ಯಕ್ರಮ ಮಾಡಿದ್ವಿ. ಮಲ್ಲಪ್ಪನ ಮದರಕಂಡಿಯವರ ಅಧ್ಯಕ್ಷತೆ ಒಳಗೆ ಒಂದು ಸಮಿತಿಯನ್ನ ಮಾಡಿದ್ವಿ. ಸಿದ್ದರಾಜ್ ಪೂಜಾರಿ ಅವರು, ನಾನು, ಈಶ್ವರ್ ಹುಗ, ಚಿದಾನಂದ ಸೊಲ್ಲಾಪುರ್ ನಾವೆಲ್ಲ ಸಮಾನ ಮನಸ್ಕರೆಲ್ಲ ಕೂಡಿ ಸವಿ ನೆನಪಿನ ಸಾಹಿತ್ಯೋತ್ಸವನ್ನ ಅದ್ದೂರಿಯಾಗಿ ಆಚರಿಸಿ ಆ ಗತ ವೈಭವವನ್ನ ನೆನಪಿಸುವಂಗ ಈ ಕಾರ್ಯಕ್ರಮ ಆಗಿತ್ತು. ಆಗ ಪಾಟೀಲ್ ಪುಟ್ಟಪ್ಪನವ್ರು ಬಂದಾಗ ಒಂದು ಹಾಸ್ಯ ಘಟನೆಯನ್ನ ನನ್ನ ಮುಂದೆ ಹೇಳಿದ್ರು. ಆ ಹಾಸ್ಯ ಬರಹಗಾರ ಕೂಡಲೇ ಹೇಳಿದ್ರು, ನಮ್ಮ ಪತ್ರಿಕೆ ಒಳಗೆ ಒಂದು ಘಟನೆ ಆಗಿತ್ತು ಅಂತ ಹೇಳಿದ್ರು. ಹೇಳ್ರಿ ಸರ್ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು, ಅವ್ರ ಪತ್ರಿಕೆ ಒಳಗ ಒಂದು ಊರೊಳಗ ಅಂದ್ರೆ ನಮ್ಮ ರಮಕಯ್ಯ ಅವರ ತಿಳ್ಕೊರಿ, ಅದ್ ಹೆಸರು ನಮ್ಗೆ ನೆನಪಿಲ್ಲ. ರಮಕವಿ ಅವರ SS ಪಾಟೀಲ್ ಅಂತ ಇಟ್ಕೊಳ್ಳೋಣ ನಾವು ಹೆಸರು. ರಮಕವಿಯ SS ಪಾಟೀಲ್ ಅವರು ನಿಧನರಾಗಿದ್ದಾರೆ ಅಂತೇಳಿ ಸುದ್ದಿ ಬರ್ತದೆ. ಒಬ್ಬ ಯಾರೋ ಕಳಿಸ್ಯಾರು, ಹಾಕಿಬಿಟ್ಟಾರ. ಆ SS ಪಾಟೀಲ್ನವರು ಪಾಟೀಲ್ ಪುಟ್ಟಪ್ಪನವ್ರಿಗೆ ಅಲ್ಲಿ ಪರಿಚಿತರಂತ. ರಮಕವಿ ಅವರಲ್ಲ, ನಾ ಸುಮ್ ಉದಾಹರಣೆ ಅಷ್ಟೇ ಹಾಕತ್ತೇನೆ. ನಿಮ್ಗೆ ಪರಿಚಿತರಂತ. ಏನ್ರಿ ಪುಟ್ಟಪ್ಪನವ್ರ ಅಂತ ಫೋನ್ ಹಚ್ಚಿರತ್ತವ. ಆಗ ಮೊಬೈಲ್ ಇದ್ದಿದ್ದಿಲ್ಲ, ಇಲ್ಲಿ ಫೋನ್ ಇದ್ವು. ಮತ್ತ ಇಂಟರ್ನೆಟ್ ಸಂಪರ್ಕದ ಏನೂ ಇದ್ದಿದ್ದಿಲ್ಲ. ಹಿಂಗಾಗಿ ಪೋಸ್ಟ್ ಲೈನ್ ಕಳಿಸ್ಬೇಕು. ಇಂತ ಏನೋ ಸುದ್ದಿ ಕಳಿಸ್ಬೇಕಾದ್ರೆ ಪೋಸ್ಟ್ ಲೈನ್ ಕಳಿಸ್ಬೇಕು. ಇಲ್ಲ ಅಂತಂದ್ರೆ ಒಂದು ಹಳ್ಳಿ ಒಳಗೆ ಬರೋದು ಪ್ಯಾಕೆಟ್ನ ಹಾಕಿ ಅಲ್ಲಿ ಹೋಗು ಬಸ್ ಡ್ರೈವರ್ ಕೈ ಕೊಡ್ಬೇಕು. ಆ ಊರ ಅಂದ್ರೆ ಹುಬ್ಬಳ್ಳಿ ಒಳಗ ಬಸ್ ಸ್ಟ್ಯಾಂಡ್ನಾಗ ಆ ಡ್ರೈವರ್ ಆ ಪಾಕೆಟ್ ಆಗ್ಯಾವ. ಆಮೇಲೆ ಪತ್ರಿಕಾ ಕಾರ್ಯಾಲಯದವ್ರು ಬಂದು ಆ ಪಾಕೆಟ್ ಅನ್ನ ತಗೊಂಡ್ ಹೋಗೋರು. ಇಂಥ ವ್ಯವಸ್ಥೆ ಇತ್ತಾಗ. ಕೊರಿಯರ್ ಇನ್ನ ಬಂದಿದ್ದಿಲ್ಲ. ಹಂಗ ಯಾರೋ ಸುದ್ದಿ ಕಳಿಸಿದ್ರು. ಅವ್ರು ಯಾರೋ ಪ್ರಿಂಟ್ ಮಾಡಿಬಿಟ್ಟಿದ್ರು ಅದನ್ನ. ರಮಕವಿ SS ಪಾಟೀಲ್ ಅವರು ಹಿಂಗ ನಿಧನರಾಗ್ಯಾರ, ಅವ್ರಿಗೆ 88 ವಯಸ್ಸಾಗಿತ್ತು, ಹಿಂಗ ಅಂತೇಳಿ ಬಂದ್ಬಿಡ್ತು. ಇವ್ರಿಗೆ ಪಾಟೀಲ್ ಅನ್ನೋರ್ಗೆ ಆ ಪಾಟೀಲ್ ಪುಟ್ಟಪ್ಪನವರು ಇದು ಪರಿಚಯಿದ್ರು, ಆತ್ಮೀಯರಿದ್ರು. ಅವ್ರು ಫೋನ್ ಮಾಡಿದ್ರು, ಅಲ್ರಿ ಪಾಟೀಲ್ ಪುಟ್ಟಪ್ಪನವ್ರ, ನಿಮ್ ಪತ್ರಿಕೆ ಒಳಗ ಹಿಂಗ ಇಂಥ ಒಂದು ಸುದ್ದಿ ಪ್ರಿಂಟ್ ಆಗೈತಿ. ನಾ ಇನ್ನೂ ಜೀವಂತದನು, ನಾನ ನಿಮ್ ಜೋಡಿ ಮಾತಾಡಕ್ತೇನೆ ಫೋನ್ ಮಾಡಿ. ನಾ ಸತ್ತೇನಂತ ನಿಮ್ ಪೇಪರ್ ಹಾಕಿರಲ್ರಿ, ಹೆಂಗಿದು ನೀವು ಸಂಪಾದಕರಾಗಿರೋ ಪತ್ರಿಕೆ ಒಳಗೆ ಹಿಂಗೆಲ್ಲ ಸುದ್ದಿ ಬರ್ತಾವ, ಅದ್ರಾಗ ಬೇರೆ ನೀವು ನಮ್ಮ ಆತ್ಮೀಯರ, ಹೆಂಗ್ರಿ ಹಿಂಗ್ ಮಾಡಿದ್ರ ಅಂತ ಕೇಳಿದ್ರ. ಪಾಟೀಲ್ ಪುಟ್ಟಪ್ಪನವ್ರಿಗೆ ಶಾಕ್ ಆಗಿ ಬಾಯಲ್ಲಿ ಅಂತೇಳಿ ಆ ಟೇಬಲ್ ಯಾರಿದ್ರು ಅವ್ರನ್ನ ಕರೆದ್ರ. ಉಪ ಸಂಪಾದಕರ ಅಂತ ಪ್ರತಿಯೊಂದು ಟೇಬಲ್ಗೆ ಕರೆದ, ಏನು ತಮ್ಮ ಹೆಂಗ್ ಮಾಡಿದ್ ನೋಡಿ, ನಿನ್ನೆ ಯಾರು ಕಳಿಸಿದ ಸುದ್ದಿ ಹಂಗ ಕನ್ಫರ್ಮ್ ಮಾಡಿಲ್ಲ, ಸುದ್ದಿ ಹಾಕ್ಬಿಟ್ಟದಿ. ಆ ಸತ್ ವ್ಯಕ್ತಿನ ಇವತ್ತು ಫೋನ್ ಮಾತಾಡಕ್ತಾರ. ಅದೇನ್ ಮಾಡ್ತೀವಿ ನೋಡಿ, ನಾಳೆ ಅವ್ರ ಸತ್ತಿಲ್ಲ ಅಂತ ಹೇಳಿ ಅದು ಬರ್ಬೇಕು ನೋಡ, ನಾಳೆ ಪೇಪರ್ದಾಗ ತಪ್ಪಾಗಿತ್ತು ಅಂತೇಳಿ ಕ್ಷಮಾಪಣೆ ತಪ್ಪೊಪ್ಪಿಗೆ ಅಂತ ಹಾಕದರ. ಆಯ್ತ್ರಿ ಅಂತ ಹೇಳಿ ಪಾದತ್ತ. ಮತ್ ಇವ್ರು ತಾಕೀತ್ ಮಾಡಿ ಹೇಳಿದ್ರು, ನಾ ಸತ್ತಿಲ್ಲ ಅನ್ನೋದು ಬರ್ಬೇಕಾರೆ ನಾಳೆ ಪೇಪರ್ನಾಗ ನಿಮ್ಗೆ ಅಂದ್ರ ಸುಮ್ಮಿರ್ತಾನ ಅಂತ ಅನುಕೂಲ. ಆಯ್ತು ಬಿಡ್ರಿ ಅಂತ ಅವ್ರು ಹೇಳ್ಯಾರು.
ಮರುದಿವ್ಸ ಪೇಪರ್ದಾಗ ಬಂದದ. ಮರುದಿವ್ಸ ಪೇಪರ್ದಾಗ ಓದಿದ್ ನೋಡ್ರ ನಿನ್ನೆ ಸತ್ತಾನ ಅಂತ ಬಂದಿದ್ದು ಚಲೋ ಐತೋಪ ಅನ್ನೋಂಗ ಇತ್ತು ಸುದ್ದಿ. ಏನಿತ್ತಪ್ಪ ಅಂದ್ರ ಅದ್ರೊಳಗ ಏನಿತ್ತಪ್ಪ ಅಂದ್ರ ನಿನ್ನೆಯ ದಿನಪತ್ರಿಕೆಯಲ್ಲಿ ರಬಕವಿಯ ಶ್ರೀ ಎಸ್ ಪಾಟೀಲ್ ಅವರು ತೀರಿಕೊಂಡಿದ್ದಾರೆ ಎಂಬ ಸುದ್ದಿ ನಮ್ಮ ಪತ್ರಿಕೆಯಲ್ಲಿ ತಪ್ಪಾಗಿ ಪ್ರಕಟವಾಗಿದೆ. ಅವರು ಸತ್ತಿಲ್ಲ ಎಂದು ತಿಳಿಸಲು ವಿಷಾದಿಸುತ್ತೇವೆ ಅಂತ